ಪರಮೇಷ್ಟಿ ನಿಜ ಚಾತುರ್ಯ ನೆಳೆಯ ನೆರವಿಸಿದ ನೆರಡು ಕೈಯಿಂದೆರಡು ಜಂತುಗಳ ಬಳಿಕ ಇರದೆ ತಾನವನೊಂದು ಗೂಡಿಸಲು ಬೆರಗಾಯಿತು ನರಿಯು ವಾನರವು ನರಮಂಕುತಿಮ್ಮ. ಅಂದರೆ ಪರಮೇಷ್ಟಿ ನಿಜ ಚಾತುರ್ಯನ್ ಅಳೆಯ ನಿರವಿಸಿದನ್ ಎರಡು ಕೈಯಿಂದ ಎರಡು ಜಂತುಗಳ ಬಳಿಕ. ಅಂದರೆ ಸೃಷ್ಟಿಕರ್ತನಾದ ಪರಮಾತ್ಮ ಅಥವಾ ಪರಬ್ರಹ್ಮ ತನ್ನ ಚತುರತನವನ್ನು ಅಳೆದು ತೋರಿಸುವುದಕ್ಕೋಸ್ಕರ ಎರಡು ಕೈಯಿಂದ ಎರಡು ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾನಂತೆ. ಒಂದು ಕೈಯಿಂದ ಸೃಷ್ಟಿಯಾದ ಪ್ರಾಣಿ ನರಿ, ಇನ್ನೊಂದು ಕೈಯಿಂದ ಸೃಷ್ಟಿಯಾದ ಪ್ರಾಣಿ ವಾನರ, ಅಂದರೆ ಮಂಗ ಅಥವಾ ಕೋತಿ. ಇಷ್ಟಕ್ಕೆ ಅವನು ಬಿಟ್ಟಿದ್ರೆ ಸಾಕಿತ್ತು. ಅವನೇನು ಯೋಚನೆ ಮಾಡಿದ, ಪರಬ್ರಹ್ಮ ಇವೆರಡನ್ನು ಕೂಡಿಸಿದರೆ ಯಾವ ಪ್ರಾಣಿ ಉದ್ಭವ ಆಗುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ಎರಡನ್ನೂ ಕೂಡಿಸಿದ್ನಂತೆ, ಎರಡನ್ನೂ ಸೇರಿಸಿದ್ನಂತೆ. ಇರದೆ ತಾನವನೊಂದು ಗೂಡಿಸಲು ಬೆರಗಾಯಿತು ನರಿಯು ವಾನರವು ನರಮಂಕುತಿಮ್ಮ. ಆಗ ಬೆರಗಾಗುವಂಥ ಒಂದು ಪ್ರಾಣಿ ಹುಟ್ಕಂತಂತೆ, ಅದೇ ನರ. ಅಂದರೆ ನರಿ ಪ್ಲಸ್ ವಾನರ ಈಕ್ವಲ್ ಟು ನರ ಅಂತ. ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಮನುಷ್ಯನಲ್ಲಿ ನರಿಯ ಕುತಂತ್ರ ಕೂಡ ಇದೆ. ತಾನು ಬಯಸುವುದನ್ನು ಪಡೆಯಲು ಅಡೆತಡೆಯನ್ನು ಬುದ್ಧಿವಂತಿಕೆ ಉಪಯೋಗಿಸಿ ದಾಟುವ ಶಕ್ತಿ ಅವನಲ್ಲಿದೆ. ಅದೇ ರೀತಿ ಅವನಲ್ಲಿ ಈ ಕೋತಿಯ ಅಥವಾ ವಾನರನ ಚಂಚಲತೆ ಇದೆ. ಮನಸ್ಸು ಒಂದೇ ಕಡೆ ನೆಲೆಸದೆ ನಿರಂತರವಾಗಿ ಬದಲಾಗುತ್ತದೆ. ಕ್ಷಣಕ್ಕೂ ಬೇರೆ ಬೇರೆ ಆಕಾಂಕ್ಷೆಗಳು, ಆಸೆಗಳು ಅವನನ್ನು ಆವರಿಸಿಕೊಳ್ಳುತ್ತವೆ. ಅದರ ಪರಿಣಾಮ ಮನುಷ್ಯ ಚತುರನಾದರೂ ಶಾಂತನಾಗಿರಲಾರ. ಬುದ್ಧಿಯು, ಅಶಾಂತಿಯು, ಕುತಂತ್ರವು, ಚಂಚಲತೆಯು ಎಲ್ಲ ಬೆರೆತ ಪ್ರಾಣಿಯೇ ಮನುಷ್ಯ ಎಂಬ ಸೃಷ್ಟಿ.